ಸರ್, ಈ ಆರೋಪ ಪ್ರತ್ಯಾರೋಪಗಳ ರಾಜಕೀಯಕ್ಕೆ ನಿಮ್ಮ ನಡೆಯೋದಿಲ್ಲ ಸರ್. ಇದರಲ್ಲಿ ಇನ್ನೂ ಅನೇಕ ಮಂದಿಯ ಪಾತ್ರ ಇರಬಹುದು. ಬಂದೆ ಭಾಸ್ಕರ ಸರ್, ಒಂದೇ ನಿಮಿಷ ಬಂದೆ ಸರ್. ಇದರಲ್ಲಿ ಫಾರಿನ್ ಫಂಡ್ ನ ಆರೋಪ ಬಂತು, ಹಾಗೆ ವಿದೇಶದಿಂದ ಕೆಲವರು ಕುತ್ಕೊಂಡು ಇದನ್ನು ಆಪರೇಟ್ ಮಾಡ್ತಿರಬಹುದು ಅನ್ನೋ ಅನುಮಾನಗಳು ಬಂತು, ಹಾಗೆ ಯೂಟ್ಯೂಬರ್ ಗಳಿಗೆ ಬರ್ತಿರೋ ಹಣ ಎಲ್ಲಿಂದ ಬರ್ತಿದೆ ಅನ್ನೋ ಅನುಮಾನಗಳು ಬಂತು. ಎಸ್ಐಟಿ ಇದನ್ನೆಲ್ಲ ಅಡ್ರೆಸ್ ಮಾಡಿರ್ಲೇಬೇಕಾ? ಮಾಡಿರೋ ಸಾಧ್ಯತೆ ಇದೆಯಾ? ತನಿಖೆಯ ಭಾಗ ಆಗಿರ್ಬೇಕಾ ಇವೆಲ್ಲ? ಅದ್ರ ಬಗ್ಗೆ ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು, ಅನೇಕ ಕಂಪ್ಲೇಂಟ್ ಗಳನ್ನು ಕೊಟ್ಟಿದ್ದಾರೆ, ಇದು ಅವ್ರಿಗೆ ಕಳಿಸಿರ್ತಾರೆ, ಡಿಜಿ ಅವರು ಎಸ್ಐಟಿ ಅವರಿಗೆ ಕಳಿಸಿರ್ತಾರೆ, ಅದ್ರ ಮೇಲೆ ಅವರು ಎನ್ಕ್ವೈರಿ ಮಾಡಿರ್ತಾರೆ. ಅದಕ್ಕೆ ಏನಿದ್ರೆ ಮಾಸ್ಟರ್ ಮೈಂಡ್ ಯಾರಾದಾರೆ ಅಂತ ಅದು ಪತ್ತೆ ಹಚ್ತಾರೆ. ಆ ರಿಪೋರ್ಟ್ ನಲ್ಲಿ ಕೊಡ್ತಾರೆ. ಆ ರಿಪೋರ್ಟ್ ವರದಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ನಿಜವಾದ ವರದಿಯಲ್ಲಿ ಏನಿದೆ ಅಂತ ನೋಡ್ಬೇಕಲ್ಲ. ಅದರಲ್ಲಿ ಇನ್ನೂ ಯಾರು ಹೆಸರು ಮಾಡಿದ್ದಾರೆ ಅಥವಾ ಇನ್ನು ಕೊನೆಗೆ ಆದಷ್ಟು ಬೇಗ ಇದನ್ನ ಊಹಾಪೋಹಗಳು ಬಂದ್ ಮಾಡ್ಲಿಕ್ಕೆ ಅಂತಿಮ ವರದಿ ಅಂದ್ರೆ ಚಾರ್ಜ್ ಶೀಟ್ ಬಿ ಕೊಡ್ಲಿ, ಸಿ ಕೊಡ್ಲಿ, ಎ ಕೊಡ್ಲಿ, ಚಾರ್ಜ್ ಶೀಟ್ ಅನ್ನ ಮಾಡ್ಲಿ ಬೇಗ. ನಿಷ್ಪಕ್ಷಪಾತದಿಂದ ತನಿಖೆ ಮಾಡಿ, ಆ ಮಂಜುನಾಥನ ಕೃಪೆಯಿಂದ ದೇವರು ಒಳ್ಳೆ ಬುದ್ಧಿ ಕೊಟ್ಟು ತನಿಖೆ ಮಾಡಲಿ. ನಿಜವಾದ ವಾಸ್ತವ ಸ್ಥಿತಿ ಏನನ್ನೋದು ಈ ಜನತೆ ಮುಂದೆ ಎಸ್ಐಟಿ ಅಧಿಕಾರಿಗಳು ಕೂಡ ಕಳಂಕದಿಂದ ದೂರ. ನಿಜ ಸರ್, ಎಸ್ಐಟಿ ಅಧಿಕಾರಿಗಳ ಬಗ್ಗೆ ಕೂಡ ಅನುಮಾನ ಬಂದ್ಬಿಡ್ತು. ಎಸ್ಐಟಿ ತನಿಖೆಯ ಅನುಮಾನ ಪಡೋದ್ರಿಂದಲೇ ನಾ ಈ ವರ್ಡ್ ಅನ್ನು ಹೇಳ್ತಾ ಇರೋದು. ಈ ವರ್ಡ್ ಅನ್ನು ಹೇಳ್ತೇವೆ, ಅದಕ್ಕೂ ನಾನು ಮಂಜುನಾಥ ಬುದ್ಧಿ ಕೊಡ್ಲಿ ಅಂತ ಹೇಳಿದ್ದು ಅದೇ ಉದ್ದೇಶದಿಂದ ಜನರ ಅನುಮಾನವನ್ನ ಪರಿಹಾರ ಮಾಡಲಿ. ನಿಜ. ಚಂದ್ರಶೇಖರ್ ಅವರೇ, ನಿಮ್ಮ ಪಕ್ಷದಿಂದಲೇ ಸೆಂಥಿಲ್ ಅವರ ಹೆಸರು ಪ್ರಸ್ತಾಪ ಆಗುತ್ತೆ, ಬೇರೆ ಬೇರೆ ದೇಶದಿಂದ ಫಂಡಿಂಗ್ ಆಗಿದೆ ಅನ್ನೋ ಅನುಮಾನ ಕೂಡ ನಿಮ್ಮ ಪಕ್ಷದಿಂದ ಬರುತ್ತೆ. ಬಟ್ ನೇರವಾಗಿ ಇವತ್ತು ಕಾಂಗ್ರೆಸ್ ನಾಯಕರು ಕೇಳ್ತಾ ಇರೋದು, ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳಿ ಅಲ್ಲ, ಕೇಂದ್ರೀಯ ತನಿಖಾ ಸಂಸ್ಥೆಯನ್ನ ತರಿಸಿ ಅಲ್ಲ, ತನಿಖೆ ಮಾಡಿಸಿ ಅಲ್ಲ, ಬಂದ್ಬಿಡ್ಲಿ ಎಲ್ಲ ಮಾಸ್ಟರ್ ಮೈಂಡ್ಗಳು ಆಚೆ, ಬಂದ್ಬಿಡ್ಲಿ ಯಾರೆಲ್ಲ ಫಂಡ್ ಮಾಡ್ತಾ ಇದ್ದ ಪ್ರೊಡ್ಯೂಸರ್ಗಳಿದ್ದಾರೋ ಆಚೆ. ಬಿಜೆಪಿ ಕೇವಲ ಗದ್ದಲದ ರಾಜಕೀಯ ಮಾಡ್ತಾ ಇದೆ, ಆಕ್ಷನ್ ತೋರಿಸ್ತಾ ಇಲ್ಲ ಅನ್ನೋದು ಆರೋಪ. ಈಗಾಗಲೇ ಇಡಿ ಎಂಟರ್ ಆಗಿದೆ. ಇಡಿ ಆಗ್ಲೇ ಯಾವ್ಯಾವ ಪರಿಧಿ ಒಳಗಡೆ ಕೆಲಸ ಮಾಡಬೇಕು ಅದನ್ನ ಮಾಡ್ತಾ ಇದೆ. ನಾವೀಗಲೂ ರಾಜ್ಯ ಸರ್ಕಾರ ಕೇಳ್ತಾ ಇದೀವಿ, ಸಿಬಿಐ ಕೊಡಿ ಅಂತೇಳಿ. ನಿಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋಕೆ ಮುಂಚೆ ನಾನು ವಕೀಲ ಸ್ನೇಹಿತರು ಹೇಳಿದಂತ ಒಂದು ಮಾತಿಗೆ ಉತ್ತರ ಕೊಡ್ತೇನೆ. ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ನನಗೆ ಗೌರವ ಇದೆ, ಅವರ ವಕೀಲಿ ಧರ್ಮದ ಬಗ್ಗೆ ನನಗೆ ಗೌರವ ಇದೆ. ನಾವು ಕೆವಿ ಧನಂಜಯ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಅವ್ರ ವಕೀಲರು ತಗೊಂಡಿದ್ದಾರೆ ಅಂತಲ್ಲ, ನಿಮ್ಮ ವಕೀಲ ಧರ್ಮಕ್ಕೆ ಅಪಚಾರ ಎಸಗ್ತಿದ್ದಾರೆ ಅಂತೇಳಿ ಕೆವಿ ಧನಂಜಯ ಅವ್ರ ಮೇಲೆ ಕಂಪ್ಲೇಂಟ್ ಯಾವ ಸೆಕ್ಷನ್ ಹೇಳಿ? ಸೆಕ್ಷನ್ 217, 227, 229. ಏನು 217? ಇಡೀ ಕೋರ್ಟ್ ಅನ್ನು ದಾರಿ ತಪ್ಪಿಸಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರ್ತಕ್ಕಂಥದ್ದು ಕೇಸ್ ಇದು. ಆರ್ಟಿಕಲ್ ಒಂದ್ ನಿಮಿಷ ಸರ್, ಪ್ಲೀಸ್ ಡೆಕೋರಮ್ ಇದೆ. ನೀವು ಬಂದು ಕಂಪ್ಲೇಂಟ್ ಕೊಡೋದು ಒಬ್ಬ ಕ್ಲೈಂಟ್ ಬಂದು ಏನ್ ಹೇಳ್ತಾರೆ ಅದನ್ನು ಕೇಳಿಸ್ತಾರೆ. ಚಂದ್ರಶೇಖರ್ ಸರ್, ಭಾಷೆ ಬಗ್ಗೆ ಗಮನ ಇರಲಿ, ಕಂಪ್ಲೇಂಟ್ ಅಲ್ಲಿ ಏನಿದೆ ಅನ್ನೋದನ್ನು ಓದ್ತಿದ್ದಾರೆ. ಅದು ಅಬ್ಜೆಕ್ಷನ್ ಇದ್ರೆ ನೀವು ಆಮೇಲೆ ಹೇಳಿ ಸರ್. ಇದೇ ಕೆವಿ ಧನಂಜಯ ಇದೇ ಚೆನ್ನೈನ ಕೇಸ್ ಇಟ್ಕೊಂಡು ವೀರೇಂದ್ರ ಹೆಗಡೆ ಅವ್ರ ಮೇಲೆ ಆರೋಪ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಹೋದ್ರು. ಸುಪ್ರೀಂ ಕೋರ್ಟ್ ಅವತ್ತು ವಜಾ ಮಾಡ್ತು. ಯಾವತ್ತು? ಮೇ 5ನೇ ತಾರೀಕು 2025. ಏನ್ ಅಬ್ಸರ್ವೇಷನ್? ಆರ್ಟಿಕಲ್ 32 ಅಂಡರ್ ಇದು ಬರೋದಿಲ್ಲ. ಹೀಗಾಗಿ ಅದು ಯಾವ್ಯಾವ ಪದಗಳು ಯೂಸ್ ಮಾಡ್ತಾರೋ ನಿಮ್ಗೆ ಚೆನ್ನಾಗಿ ಗೊತ್ತು. ಅದಾದ್ಮೇಲೆ ಇದೇ ಗ್ಯಾಂಗು ಜೂನ್ ಜುಲೈ 2025 ಅದೇ ಕೇಸ್ ಇಟ್ಕೊಂಡು ಮತ್ತೆ ಬೆಳ್ತಂಗಡಿಗೆ ಹೋಗಿ ಕಂಪ್ಲೇಂಟ್ ಮಾಡಿಸುತ್ತೆ. ಮತ್ತೆ ತಿರ್ಗಾ ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ಗೆ ಹೋದಾಗ ಧನಂಜಯ್ ಅಂತಹ ಸುಪ್ರೀಂ ಕೋರ್ಟ್ ವಕೀಲಿಂಗೆ ಸುಪ್ರೀಂ ಕೋರ್ಟ್ ಅಲ್ಲಿ ವಜಾ ಆಗಿದೆ, ಅದನ್ನು ಮುಚ್ಚಿಟ್ಟು ಇನ್ನೊಂದು ಕೋರ್ಟ್ಗೆ ಹೋಗ್ಬಾರ್ದು ಅಂತಕ್ಕಂಥ ಸಾಮಾನ್ಯ ಜ್ಞಾನ ಇಲ್ವೇನ್ರಿ ಅವ್ರಿಗೆ? ಅದಕ್ಕಿಂತ ಕಂಪ್ಲೇಂಟ್ ಹಾಕಿದ್ದು ವಕೀಲಿ ಧರ್ಮಕ್ಕೆ ದ್ರೋಹ ಮಾಡಿದ್ದು ಧನಂಜಯ್ ಅಂತ ಹೇಳಿ. ಎರಡನೇ ಪ್ರಶ್ನೆ ಇಟ್ಟಿರ್ತಕ್ಕಂಥದ್ದು, ನಾವು ಇಷ್ಟು ಕಂಪ್ಲೇಂಟ್ ಅವಾಗಿಂದ ಕೊಡ್ತಾ ಇದೀವಿ. ಈ 5-6 ಜನಗಳೇನಿದ್ದಾರೆ, ಇದ್ರ ಹಿಂದೆ ದೊಡ್ಡ ಹುನ್ನಾರ ಇದೆ, ಸಮೀರ ಇದ್ದಾರೆ, ಎಷ್ಟು ಕೋಟಿ ದುಡ್ಡು ಓಡಾಡಿದೆ ಅಂತೇಳಿ. ಅವನು ಗಿರೀಶ್ ಮಟ್ಟನ್ ಅವರು ವಜಾ ಆಗಿರ್ತಕ್ಕಂಥ ಸರ್ಕಾರಿ ನೌಕರರಿ, ಅವನು ಎಷ್ಟೆಷ್ಟು 100 ರೂಪಾಯಿ ಒದ್ದಾಡ್ತಿದ್ದ ಅಂತ ಹೇಳಿ ಬಿಜೆಪಿ ನಮಗೆ ಚೆನ್ನಾಗಿ ಗೊತ್ತು. ಇವತ್ತು ಅವರು ಎಲ್ಲೆಲ್ಲಿ ಪ್ರಾಪರ್ಟಿಗಳು ಮಾಡಿದ್ದಾರೆ, ಅವ್ರ ಮಗಳು ಫಾರಿನ್ ಅಲ್ಲಿ ಓದ್ತಾ ಇದ್ದಾರೆ, ಎಲ್ಲಿಂದ ಫಂಡ್ ಬರ್ತಾ ಇದ್ದಾರೆ? ಇವನ್ ಶೃಂಗೇರಿನಲ್ಲಿ ಒಂದು ರೆಸಾರ್ಟ್ಗಳಿದೆ, ಬೆಳ್ತಂಗಡಿನಲ್ಲಿ ಪ್ರಾಪರ್ಟಿಗಳಿದೆ, ಎಲ್ಲಿಂದ ಬಂತು? ಅಲ್ಲಿ ತಿಮರೋಡಿ ಒಂದು ಅರಮನೆ ಕಟ್ಕೊಂಡು ವಾಸ ಮಾಡ್ತಿರೋ ದುಡ್ಡು ಎಲ್ಲಿಂದ ಬಂತು? ಈ ದುಡ್ಡಿನ ವಿಚಾರವೇ ನಾನೇ ಮಾತಾಡಿದ್ದೆ ನಿಮ್ ಚಾನಲ್ ಅಲ್ಲಿ. ಸೆಂಥಿಲ್ ಮೇಲೂ ಆರೋಪ ಮಾಡಿದೆ. ಅದ್ರ ಪ್ರಕಾರ ಯಾವ್ಯಾವ ಅಕೌಂಟ್ಗಳಿಗೆ ಹೋಯ್ತು, ಅವ್ರ ತಾಯಿ ಅಕೌಂಟ್ಗೆ ಹೋಯ್ತು, ಅಲ್ಲಿಂದ ಎಲ್ಲೆಲ್ಲಿ ಹೋಯ್ತು ಅಂತ ಹೇಳಿ ಎಲ್ಲಾ ಟ್ರಯಲ್ಗಳು 3ನೇ ವ್ಯಕ್ತಿ ಆಗಿರ್ತಕ್ಕಂಥ ನಿಮ್ಗೆ ಹೇಳ್ತಿಲ್ಲ ಕಣಮ್ಮ. ನಾನು ಬೇರೆ ಕಡೆಗೆ ಫಂಡಿಂಗ್ ಆಗಿದ್ದು, ನಿಮ್ಗೆ ಬೇರೆ ದುಡ್ಡು ಬಂದಿತ್ತು. ಅವರು ಬಿಜೆಪಿ ವಕ್ತಾರರಾಗಿ ಮಾತಾಡ, ನಾವು 2 ವರ್ಷಗಳಿಂದ ಧರ್ಮಸ್ಥಳದ ವಿಚಾರವಾಗಿ ಗಂಟ್ಲರ್ಕೊಂಡು
ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಮಾತಾಡ್ಬೇಕಾದ್ರೆ ಯಾರು ಇರಲಿಲ್ಲ. ಅವತ್ತಿನ ಕಾಲದಲ್ಲಿ ಒಂದು ಯೂಟ್ಯೂಬ್ ಅಲ್ಲಿ ಕೂಡ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಅವ್ರಿಗೊಂದು ಭಯ ಇತ್ತು ನಮ್ಮನ್ನ ಬ್ಲಾಕ್ ಮಾಡಿಸ್ತಾರೆ ಅಂತ ಸಂದರ್ಭದಲ್ಲಿ ಕೂಡ ನಾವು ಧರ್ಮಸ್ಥಳದ ಪರವಾಗಿ ಅವತ್ತಿಂದ ಹೋರಾಟ ಮಾಡ್ಕೊಂಡು ಆಪಾದನೆಗಳನ್ನ ಒತ್ಕೊಂಡು ಅವರಿಂದ ಫೋನ್ ಪೇ ಬರುತ್ತೆ, ಗೂಗಲ್ ಪೇ ಬರುತ್ತೆ ಅಂತ ಅಲ್ಲಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದೀವಿ. ನಾನು ಹೇಳ್ತಾ ಇರೋದು ಹೌದು ಸತ್ಯ, ಧನಂಜಯ ಅವರು ಖಂಡಿತ ಹೋಗಿದ್ದು, ಮತ್ತೊಂದು ಹ್ಯಾಂಡಲ್ ಮಾಡಿದ್ದು, ಪ್ರತಿಯೊಂದು ಎವ್ರಿಥಿಂಗ್ ಇಸ್ ಕರೆಕ್ಟ್. ಅದನ್ನ ಕಾನೂನಾತ್ಮಕವಾಗಿ ಅವ್ರಿಗೆ ಏನ್ ಬೇಕೋ ನಾನು ಹೇಳ್ತಾ ಇರೋದು ವಕೀಲ ವೃತ್ತಿ ವಿಚಾರವಾಗಿ ಇಟ್ಕೊಂಡ್ಬಿಟ್ಟು ಏನಾದ್ರು ಮಾತಾಡ್ತಾರೆ ಮಾತಾಡ್ಬೇಡಿ ಸರ್. ಪ್ರಾಮಾಣಿಕರು ನೋಡಿ ಅಪ್ರಾಮಾಣಿಕರಿಂದ ದೇಶ ಎಲ್ಲ ಲೂಟಿ ಏನ್ ಮಾತಾಡಕ್ಕಾಗತ್ತೆ? ಬಿಡಿ, ವಕೀಲರಾಗಿ ಅವ್ರಿಗೆ ಕನ್ಸರ್ಟ್ ಬಿಟ್ಬಿಡು. ಹೋಗ್ತಿಲ್ಲ ಬಿಡಿ, ಕಿರ್ಚಬೇಡಿ. ಮಾರ್ಗತಿ ಸರ್, ಈಗ ಸುಪ್ರೀಂ ಕೋರ್ಟ್ ಹೋಗಿ ಚೀಮಾರಿ ಹಾಕಿಸ್ಕೊಂಡು ಬಂದ ವಿಚಾರವನ್ನ ಮುಚ್ಚಿಟ್ಟಿದ್ದು ದ್ರೋಹ ಹೌದೋ ಅಲ್ವೋ? ಅಲ್ಲ, ಅದು SIT ಗಮನಕ್ಕೆ ತರಬೇಕಾಗಿತ್ತು. ಅದು ತಪ್ಪನೇ. ಅದು SIT ಗಮನಕ್ಕೆ ನಾವು ಹೋದಾಗ ಹಿಂಗಾಗಿದೆ ಅಂತ ಯಾರಾದ್ರೂ ಅವ್ರ ಒಂದು ಲೀಗಲ್ ಆಗಿ ಹೇಳಬಹುದಾಗಿತ್ತು, ಅಥವಾ ರೈಟಿಂಗ್ ನಲ್ಲಾರ ಕೊಡಬಹುದಾಗಿತ್ತು. ದಟ್ ಈಸ್ ರಾಂಗ್. ಅದು ಸುಪ್ರೀಂ ಕೋರ್ಟಿನ ಏನು ಕಂಟೆಂಟ್ಸ್ ಇದಾವೆ ಅದನ್ನ SIT ಗಮನಕ್ಕೆ ತಂದಿದ್ರೆ ಒಳ್ಳೇದಾಗ್ತಿತ್ತು. ಬಟ್ ಇದು ಅನವಶ್ಯಕವಾಗಿ ಬೇರೆ ದಾರಿ ಹಿಡಿತದೆ. ಹೀಗೆ ಮುಚ್ಚಿಟ್ಟು ಮಾಡೋದ್ರಿಂದ ಮುಂದೊಂದು ದಿನ ಕಾನೂನಾತ್ಮಕವಾಗಿ ಶಿಕ್ಷೆಗೆ ಒಳಗಾಗಬಹುದು ಅನ್ನೋದನ್ನ ಕೂಡ ವಕೀಲರು ಯಾರೇ ಇರಲಿ ಮೇಡಮ್, ಕಾನೂನು ಅದು ಯಾವ ಕಾನೂನು ಅಪರಾಧ ತಪ್ಪು ಅಪರಾಧ ಏನಾಗುದಿಲ್ಲ. ಪ್ರೊಸೀಜರ್ ಅಲ್ವಾ ಸರ್ ಇದು? SIT ತನಿಖೆ ಬಹುಶಃ ಸುಪ್ರೀಂ ಕೋರ್ಟ್ ನಿಂದ ಚೀಮಾರಿ ಹಾಕಿಸ್ಕೊಂಡು ಬಂದಿದ್ರೆ ವಕೀಲರಿಗೆ ನೀವು ಹೀಗೆ ವಕೀಲರ ಬಗ್ಗೆ ನಾನು ಪ್ರಶ್ನೆ ಕೇಳ್ತಿಲ್ಲ ಸರ್. ಹಾಗೆ ದಿಕ್ಕು ತಪ್ಪಿಸಿದವರ ವಿರುದ್ಧ ಕ್ರಮ ಆಗಬೇಕು ಅನ್ನೋದು. ನಾವು ವಕೀಲರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಇವತ್ತು, ವಕೀಲರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ದಿನೇಶ್ ಗಾಣಿಗ ಅವರು ನಾನಿವತ್ತು ವಕೀಲರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ದಿನೇಶ್ ಗಾಣಿಗ ಅವರೇ, ಜಯಂತ್ ಅವರು ಮತ್ತೊಂದು ವಿಡಿಯೋ ಮಾಡ್ತಾರೆ ಇವತ್ತು ಫ್ರೆಶ್ ಆಗಿ, ಅದರಲ್ಲಿ ಆರೋಪ ಮಾಡ್ತಾರೆ 2016ರಿಂದ ಮತ್ತೆ 3 ದಿನಕ್ಕೊಂದು ಹೆಣ ಬೀಳ್ತಾ ಇದೆ, ಇದನ್ನ ಯಾರು ಕೂಡ ಗಮನಿಸ್ತಾ ಇಲ್ಲ. ಅಂದ್ರೆ ಈಗ SIT ರಚನೆ ಆಯ್ತು ಅಂದ ತಕ್ಷಣ ಏನೆಲ್ಲ ಆರೋಪಗಳಿತ್ತು ಅದನ್ನೆಲ್ಲವನ್ನ ಕೂಡ ಮುಕ್ತವಾಗಿ SITಗೆ ತಿಳಿಸ್ಲಿಕ್ಕೆ, ದೂರನ್ನ ದಾಖಲು ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇತ್ತು. ನೀವು ಇನ್ಸ್ಟಾಲ್ಮೆಂಟ್ ನಲ್ಲಿ ಹೊಸ ಹೊಸ ವಿಚಾರಗಳನ್ನ ಆಚೆ ತರ್ತಿರೋದು ಯಾಕೆ? ಅಲ್ಲ, SITಗೆ ನಾವು 2002ರಿಂದ 2012 ಆಗಿರುವಂತಹ 450 ಅಸಹಜ ಸಾವುಗಳ, ಧರ್ಮಸ್ಥಳದಲ್ಲಿ ಆಗಿರುವಂತಹ ಅಸಹಜ ಸಾವುಗಳ ಪ್ರಕರಣವನ್ನು ಕೊಟ್ಟಿದ್ದೇವೆ. ಕೇಳಿ, ಎರಡನೇದಾಗಿ ಗ್ರಾಮ ಪಂಚಾಯತ್ ನಾವು ಹೆಣ ಉಗ್ದಿದ್ದೇವೆ ಅಂತ ಹೇಳಿರುವಂತ ಮಾಹಿತಿಯ ತಕ್ಕಲ್ಲಿ ತೆಗೆದಿರುವಂತ 279 ಅಸಹಜ ಸಾವು ಪ್ರಕರಣವನ್ನು ಕೊಟ್ಟಿದ್ದೇವೆ. ಮಾಹಿತಿ ಕೇಳಿ ತಗೊಂಡು ಕೊಟ್ಟಿದ್ದೇವೆ. ನನ್ನ ಹತ್ರ ಕಾಪಿ ಇದೆ, ಕಾಪಿ ನಿಮ್ಗೆ ಕೊಡ್ತೀನಿ. ಇನ್ನೊಂದು ಮೂರನೇದಾಗಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ 2015ರಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಗುತ್ತೆ. ಆವಾಗ 2015ರಿಂದ 2025ರವರೆಗೆ 279 ಅಸಹಜ ಸಾವಾಗುತ್ತೆ. ಅದರಲ್ಲಿ 70 ಜನ ಅಪರಿಚಿತ ವ್ಯಕ್ತಿಗಳಾಗಿರ್ತಾರೆ. ಇದೆಲ್ಲದರ ಮಧ್ಯೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಹುಗ್ಗಿರುವಂತಹ ಹೆಣಗಳಲ್ಲಿ 2010ರಲ್ಲಿ ಒಂದು ಕೊಲೆ ಆಗುತ್ತೆ. ವೈಶಾಲಿ ವಸತಿಗೃಹದಲ್ಲಿ ಒಂದು ಕೊಲೆ ಆಗುತ್ತೆ. ಜನ ಚೀತು ಒಂದು ತಿರುಗಿ ಅದನ್ನ ಕುಂಕೊಂಬತ್ತಿರ ನಾಚಿಕೆ ಆಗಲ್ವೇನ್ರಿ ಇವ್ರಿಗೆ? ಇವ್ರ ಆಫೀಸರ್ಗಳು ಕಲ್ಪಿಟ್ ಅಂತ ಹೇಳಿದ್ದಾರೆ. ಇನ್ನೊಬ್ಬನ್ ಮಾತಾಡ್ತಾರೆ. ಚಂದ್ರಶೇಖರ್ ಅವರೇ, ನಿಮಗ್ ಸಮಾಧಾನ ಇರ್ಬೇಕಪ್ಪ. ಕೇಳಿಸ್ಕೊಳ್ರಿ, ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ನೋಡಿ. ಜನಕ್ಕೆ ತಿಳ್ಕೊಳ್ಬೇಕು, ಜನ ದಡ್ರಲ್ಲ.
RTI ಇಂದ ತೆಗೆದ ದಾಖಲೆ, RTI ಎಲ್ಲಿಂದ ತೆಗೆದಿರುತ್ತೆ ದಾಖಲೆಯನ್ನ? RTI ಪೊಲೀಸ್ ಇಲಾಖೆಯಿಂದ, ಸರ್ಕಾರದಿಂದ, ಅಂದ್ರೆ ಅಧಿಕೃತವಾಗಿ ಕೇಸ್ ದಾಖಲಾಗಿರೋ ವಿಚಾರಗಳನ್ನ ಇದು ಯಾರಿಗೂ ಗೊತ್ತಾಗದೇ ಇರೋ ಅತ್ಯಾಚಾರ, ಯಾರಿಗೂ ಗೊತ್ತಾಗದಿರೋ ಕೊಲೆ, ಜನದಡ್ರಲ್ಲ ದಿನೇಶ್ ಅವರೇ, ಜನದಡ್ರಲ್ಲ ದಿನೇಶ್ ಅವರೇ. RTIನಿಂದ ನಿಮಗೆ ಸಿಕ್ಕಿರುವ ಮಾಹಿತಿ ಪೊಲೀಸ್ ಮೂಲದಿಂದಲೇ ಸಿಕ್ಕಿರುತ್ತೆ. ಜನಕ್ ಗೊತ್ತು, ಜನ ದಡ್ರಲ್ಲ. ಹೀಗಾಗಿ ಇದನ್ ಬಿಟ್ಟು ಬೇರೆ ಏನಾದ್ರು ಇದ್ರೆ ನಮ್ಮನ್ನ ಯಾಕೆ ಕೊಟ್ಟಿದ್ದೀರಿ? ನಾವು ಉತ್ತರ ಕೊಡ್ಲಿಕ್ಕೆ ನಮ್ಗೊಂದು ಅವಕಾಶ ಕೊಡಿ. 2017ರಲ್ಲಿ ಉಗ್ರಪ್ಪ ವರದಿ ಕೊಡ್ತಾರೆ, ನಾವೆಲ್ಲ ಅಂತ ಕೇಳಿ ಧರ್ಮಸ್ಥಳ ಗ್ರಾಮದಲ್ಲಿ ವಾರ್ಷಿಕ 300 ಜನಗಳು ಬೀಳ್ತಾ ಇದೆ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತ ಉಗ್ರಪ್ಪ ವರದಿ ಅವರು ಕೊಟ್ಟಿದ್ದಾರೆ. ಒಬ್ರಿಬ್ರಲ್ಲ, 27 ಜನ IAS ಆಫೀಸರು, IPS ಆಫೀಸರ್ ಇರುವಂತ 27 ಜನ ಆಫೀಸರ್ ಇರುವಂತ ಒಂದು ಉಗ್ರಪ್ಪ ವರದಿ ಸರ್ಕಾರಕ್ಕೆ ವರದಿ ಕೊಡ್ತದೆ. ಬೆಳ್ತಂಗಡಿ ತಾಲೂಕಲ್ಲಿ ಇಷ್ಟು ಜನ ಸಾಕ್ತಾ ಇದ್ದಾರೆ, ಈ ಬಗ್ಗೆ ಏನ್ ತನಿಖೆ ತಗೊಂಡಿದ್ದೀರಿ ಅಂತ ಕಾಣಿಸಲ್ವ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಫಾರ್ಮೇಶನ್ ಆಗ್ತಾ ಇರೋದು, ಗ್ರಾಮ ಪಂಚಾಯತಿನಲ್ಲಿ ಇನ್ಫಾರ್ಮೇಶನ್ ಆಗಿರೋದು, ಯಾವ್ದಾದ್ರು ಒಂದು ಹೆಣ ಊಟದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಎಕ್ಸೆಪ್ಟ್ ಯಾವ್ದು ಅನನ್ಯ ಪಟ್ಟಣ ಬಿಟ್ಬಿಟ್ರೆ ಅಲ್ಲಿ ಏನು ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ಇರೋದು ಬಿಟ್ಬಿಟ್ಟು, ಗ್ರಾಮ ಪಂಚಾಯತ್ ರೆಕಾರ್ಡ್ ಅಲ್ಲಿ ಇರೋದು ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ಒಂದಾಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಪದ್ಮಾವತಿ ಕೇಸ್ ಕೊಟ್ರಿ, ಪದ್ಮಾವತಿ ಕೇಸ್ ಗೊತ್ತು ನಿಮಗೆ. ಅದ್ರ ಬಗ್ಗೆ ಬೇರೆ ಕೊಟ್ರಿ, ಏನಾಯ್ತು? ಯಾವ್ದಾದ್ರು ಒಂದು ಕೊಟ್ಟಿದ್ದೀರಾ? ಒಂದ್ ಹೇಳಿ, ಒಂದು. ಸ್ಮಿತಾ, ಯಾವುದು ಪೊಲೀಸ್ ಕೇಸ್ ಆಗಿ ಅನ್ಐಡೆಂಟಿಫೈಡ್ ಅಂತ ಹೇಳಿ ರಿಪೋರ್ಟ್ ಆಗಿ ಕೊಡಿತಾರಲ್ಲ, ಅವನ್ನೇ ಕತೆ ಹೇಳ್ತಿರೋದು ತಿರ್ಗಾ ಹೊಸದಾಗಿ. ಸರಿ, ಒಂದು ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ ಮೇಲೆ ದಿನೇಶ್ ಸರ್ ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ. ಈ ಮಟ್ಟಣ್ಣನವರು ಯಾಕೋ ಸಿಕ್ಕಾಪಟ್ಟೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ದಿನಕ್ಕೆ 3 ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದ. ಯೂಟ್ಯೂಬ್ ಹೆಸರು ಹೇಳೋಕ್ಕೂ ನನಗೇನು ಇಷ್ಟ ಇಲ್ಲ. ಕಳೆದ 6 ದಿನದಿಂದ ಏನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗ್ತಾ ಇಲ್ಲ. ಇದರ ಜೊತೆಯಲ್ಲೇ ಈಗ ಅರೆಸ್ಟ್ ಆಗ್ಬಿಡ್ತೀವಿ ಅನ್ನೋ ಭೀತಿಯಿಂದ ಮತ್ತೇನಾದ್ರೂ ಆಂಟಿಸಿಪೇಟರಿ ಬೇಲೋ ಅಥವಾ ಸ್ಟೇ ತರೋ ಪ್ರಯತ್ನನೋ ಮಾಡ್ತಾ ಹೋದ್ರೆ ನಿಮ್ಮನ್ನ, ಅಂದ್ರೆ ಯಾರು ಈ 4 ಜನ ಇದ್ದಾರಲ್ಲ, ಇವರನ್ನ ನಂಬಿಕೊಂಡಿದ್ದ ಚಿನ್ನಯ್ಯ ಹಾಗೆ ಇಲ್ಲಿ ಕೂತಿರುವ ಸುಜಾತಾ ಭಟ್ ಅವರ ಕತೆ ಏನು? ಇವ್ರ ಜವಾಬ್ದಾರಿ ಯಾರ್ದು? ಬೇಕಾದಾಗ ಉಪಯೋಗಿಸ್ಕೊಂಡ್ರು, ಬೆಳೆದಿದ್ದಾಗ ಬೀದಿಲ್ ಬಿಟ್ರು ಅನ್ನೋ ಆರೋಪವನ್ನ ಸುಜಾತಾ ಭಟ್ ಮಾಡ್ತಿದ್ದಾರೆ, ಚಿನ್ನಯ್ಯನ ಕುಟುಂಬ ಮಾಡ್ತಿದ್ದಾರೆ. ಅದಕ್ಕೆ ಉತ್ತರ ಕೊಡೋದು ಯಾರು?